ಭಾಳ ಜನರ ತಲೆಗೆ ಏನಂತ ಗೊತ್ತದ, ನಾವು ಎಲ್ಲೆಲ್ಲಿ ಆಲ್ಮೋಸ್ಟ್ ಹೋಗಿರ್ತೀವೋ ಭಾಳ ಜನ ಹಂದಿಗಳು ಮನೆ ಹೂಳ್ಯಾರಿ. ಹಂದಿಗಳು ಒಳಗೆ ಹೂಡಿದ್ರೆ ಅರ್ಥ ಗೊತ್ತದನ, ಸೈತಾನನಿಗೆ ಒಳಗೆ ತಗೊಂಡಂಗದ. ಯೇಸು ಸ್ವಾಮಿ ಆರ್ಡರ್ ಎದಕ್ಕೆ ಮಾಡ್ಯಾನ? ಹಂದಿಗಳಿಗೆ ಮಾಡ್ಯಾನ. ಸೈತಾನ ಅಪ್ಪಣೆಯಲ್ಲಿ ಕೇಳ್ಯಾರ, ಕುರಿಗಳು ಬಿ ಕಾಯ್ತಾ ಇದ್ದಿರ್ಬೋದು. ಕುರಿ ಒಳಗಡೆ ಕೂಡ ಅಪ್ಪಣೆ ಹೇಳಿಲ್ಲದು, ಹಂದಿ ಒಳಗೆ ಅಪ್ಪಣೆ ಕೇಳಿತದು. ಹಂದಿ ಒಳಗೆ ಆರ್ಡರ್ ಕೇಳ್ತು, ಅದಕ್ಕೆ ಅಲ್ಲೇ ಚಂದ ಸ್ಯಾಟಿಸ್ಫೈ ಕಂಫರ್ಟ್ ಅದ. ಸೈತಾನನಿಗೆ ಹಂದಿ ಒಳಗಡೆ ಅಪ್ಪಣೆ ಕೇಳ್ತು, ದೇವರ ಹಂದಿ ಒಳಗೆ ಕೊಟ್ಟನು. ಇವತ್ತು ಹಂದಿ ಭಾಳ ಜನರು ಮನೆ ಒಳಗಡೆ, ಬಾಗಿಲು ಒಳಗಡೆನೋ ಅಂಗಳ ಒಳಗಡೆನೋ ಹೂಳುತ್ತಾರ. ಅವ್ರ ಮನೆ ನಿಮಗೆ ಗೊತ್ತದನ, ಆ ಮನೆ ಕಿರಿಕಿರಿದು ಮುದ್ದಾದ, ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಆ ಮನೆಗೆ ಏನು ಬಿ ಬರ್ಕತ್ತಿಲ್ಲ. ಅವ್ರಿಗೆ ಗೊತ್ತಿನ ದಿನ ನಿಮ್ಗೆ ಅನಿಸ್ಬೋದು, ಆ ಹಂದಿ 3 ವರ್ಷದಿಂದ ಹೂಳಿದೇವ್ರಿ, ಅದು ಎಲ್ಲಿರ್ತದ? ನೋ, ಅದರ ಆತ್ಮ ಡೆಫಿನೆಟ್ಲಿ ಆ ಮನೆಗೆ ಇರ್ತದೆ. ನೀನು ಜೀವಂತ ತಂದೆ ಹೂಳಿದೀಯ, ಅದು ಜೀವಂತವಾಗಲ್ಲ, ಹಂದಿಯಾಗಿ ಸೈತಾನ ಓಡಾಡ್ತದೆ, ಅದು ರೂಪ ಧರಿಸ್ಕೊಂಡು ಓಡಾಡ್ತಾ ಇದೆ.